ಅವಳಿಗೆ ಇಷ್ಟ ಆಗುತ್ತೆ ಅಂತ ಈ ಥರ ತರಿಸಿದ್ದಾನೆ. ಹಾಯ್ ಡಿಯರ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತದ್ದು ನನ್ನ ಭಾವನೆ. ಸ್ನೂಫಿಗೆ ಸರ್ಪ್ರೈಸ್ ತರ್ಸಿದ್ದೀನಿ, ನೋಡಿಲ್ಲ. ಇದು ಸ್ನೂಫಿ ಗಿಫ್ಟ್. ಮೊನ್ನೆ ಸ್ನೂಫಿ ಬರ್ಡೇಗೆ ಅಂತ ಹರ್ಷ ಬಾಲ್ ತರಿಸಿದ್ದ. ಬಾಲ್ ಅವಳಿಗೆ ಇಂಟ್ರೆಸ್ಟೇ ಇಲ್ಲ. ಈಗ ಅವಳು ಸಣ್ಣ ಮಗು ಅಲ್ಲ, ದೊಡ್ಡವಳಾಗ್ಬಿಟ್ಟಿದ್ದಾಳೆ. ಅವಳಿಗೆ ಈ ಥರ ಟಾಯ್ ಅಂದರೆ ಅಥವಾ ಮಗಳು ಅಂದರೆ ಸಾಕು, ಈ ಥರದೊಂದು ಬೊಂಬೆ ಹುಡ್ಕೊಂಬರ್ತಾಳೆ. ಬ್ರೀನ್ ಹತ್ರ ಹೋಗ್ತಾಳೆ, ಈ ಥರದೊಂದು ಬೊಂಬೆ ಇದು ಡಾಲ್ ಇದೆ, ಆ ಡಾಲ್ ಬೊಂಬೆ ಹುಡ್ಕೊಂಡು ಹೋಗ್ತಾಳೆ. ಸೊ ಆ ಥರದಕ್ಕೋಸ್ಕರ ಒಂದು ಸಾಫ್ಟ್ ಆಗಿ ತರಿಸಿದ್ದಾನೆ. ಇದು ಎಷ್ಟು ದಿನ ಇರೋದು ಗೊತ್ತಿಲ್ಲ, ಕಿತ್ತಾಕ್ಬಿಡ್ತಾಳೆ ಅವಳು. ಅವಳಿಗೆ ಇಷ್ಟ ಆಗುತ್ತೆ ಅಂತ ಈ ಥರ ತರಿಸಿದ್ದಾನೆ. ನೋಡೋಣ ಅವಳು ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ಅಂತ. ಗಿಡ ಕೆಳಗಡೆ ಇಡು. ಎಲ್ಲಿ ನಿನ್ ಮಗಳು? ಬಿಡಲ್ಲ ಅದನ್ನ. ಇಷ್ಟ ಅವಳಿಗೆ ಆ ಥರ ಸಾಫ್ಟ್ ಆಗಿ ಇಷ್ಟ. ಡಿಯರ್ಸ್, ಇವತ್ತು ತುಂಬ ದಿನದ ನಂತರ ಒಂದು ರೆಸಿಪಿ ಬ್ಲಾಗ್ ನಿಮ್ಮ ಜೊತೆಗೆ ಶೇರ್ ಮಾಡ್ತಿದ್ದೀನಿ. ಇದರಲ್ಲಿ ಒಂದೇ ರೆಸಿಪಿ ಇಲ್ಲ, ಸುಮಾರು 6 ರೀತಿಯ ರೆಸಿಪೀಸ್. ಅದು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಮಾಡಿರುವಂಥ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ರೆಸಿಪೀಸ್ನ ನಿಮಗೆ ಶೇರ್ ಮಾಡ್ತಿದ್ದೀನಿ. ನುಗ್ಗೆ ಸೊಪ್ಪು ಅಂತಂದ್ರೆ ಇದರಲ್ಲಿ ಹೆಚ್ಚಿನ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೇಳ್ತಾ ಹೋದರೆ ಲಿಸ್ಟ್ ಅಂತೂ ಬೆಳೀತಾನೆ ಹೋಗುತ್ತೆ. ನೀವು ಗೂಗಲ್ ಮಾಡಿದ್ರೆ ಈ ನುಗ್ಗೆ ಸೊಪ್ಪಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದರಲ್ಲೂ ಡಯಾಬಿಟಿಸ್ ಇರೋರು, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು, ಗ್ಯಾಸ್ಟ್ರಿಕ್ ಇರೋರು, ಹಾರ್ಟ್, ಲಿವರ್, ಕಿಡ್ನಿ, ಬ್ರೈನ್ ಏನೇ ಪ್ರಾಬ್ಲಮ್ ಇರೋರಿಗೂ ಇದೊಂದು ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ಪ್ರತಿದಿನದ ಡಯಟಲ್ಲಿ ನೀವು ಇದನ್ನು ಇನ್ಕ್ಲೂಡ್ ಮಾಡ್ಕೋಬೋದು. ಮೊದಲನೇದಾಗಿ ಮಾಡ್ತಿರೋದು ಇದೊಂದು ಡಿಟಾಕ್ಸ್ ಡ್ರಿಂಕ್. ಇದನ್ನು ಕುಡಿಯೋದ್ರಿಂದ ನಮ್ಮ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರ್ಬೋದು ಅಥವಾ ಗ್ಯಾಸ್ಟ್ರಿಕ್ ಇರ್ಬೋದು, ಏನೇ ಕೂಡ ತೊಂದರೆ ಇದ್ದರೂ ಕಮ್ಮಿ ಆಗುತ್ತೆ. ಸ್ವಲ್ಪ ನುಗ್ಗೆ ಸೊಪ್ಪು, ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿಕೊಂಡು ಶೋಧಿಸ್ಕೊಂಡಿದ್ದೀನಿ. ಹಸಿಯಾಗಿರೋಂಥ ಸೊಪ್ಪಾಗಿರೋದ್ರಿಂದ ಅದರಲ್ಲಿ ನಾರಿನಂಶ ಇರುತ್ತೆ. ಸೊ ಶೋಧಿಸ್ಬಿಟ್ಟು ನಿಮಗೆ ಕುಡಿಲಿಕ್ಕೆ ಈಸಿ ಆಗುತ್ತೆ ಅನ್ನೋಕ್ಕೋಸ್ಕರ ಈ ಥರ ಶೋಧಿಸ್ಕೊಂಡಿದ್ದೀನಿ. ಆನಂತರ ಇದು ಟೇಸ್ಟ್ ಇರೋಲ್ಲ, ಅದಕ್ಕೋಸ್ಕರ ಟೇಸ್ಟ್ಗೋಸ್ಕರ ನಾವು ನಿಂಬೆ ರಸ ಹಾಕೋಬೋದು. ಡಯಾಬಿಟಿಸ್ ಇರೋರು ಕೂಡ ಇದನ್ನು ಪ್ರತಿದಿನ ಕುಡಿಯೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಕೊಲೆಸ್ಟ್ರಾಲ್ನ ಕೂಡ ಕಮ್ಮಿ ಮಾಡ್ಬೋದು. ನಾನು ಒಂದಕ್ಕೆ ಹನಿ ಹಾಕಿದ್ದೀನಿ, ಅಂದರೆ ನಾನು ಕುಡಿಯೋದಕ್ಕೋಸ್ಕರ ಜೇನುತುಪ್ಪ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಸ್ಬೆಂಡ್ ಕೊಡೋದಕ್ಕೋಸ್ಕರ ಬರೀ ನಿಂಬೆಹಣ್ಣಿನ ರಸ ಮಾತ್ರ ಹಾಕಿದ್ದೀನಿ. ಈ ರೀತಿ ನಿಂಬೆ ರಸ ಮತ್ತು ಜೇನುತುಪ್ಪ ಎರಡೂ ಮಿಕ್ಸ್ ಮಾಡಿಕೊಂಡ್ರೆ ಕುಡಿಯೋಕ್ಕೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಮ್ಮ ಒಳಗಡೆ ಇರೋವಂಥ ಆರ್ಗನ್ಸ್ಗೂ ಕೂಡ ಇದು ಹೆಚ್ಚಿನ ಹೆಲ್ತ್ ಬೆನಿಫಿಟ್ಸ್ನ ತಂದು ಕೊಡುತ್ತೆ. ಸೊ ಬೆಳಗ್ಗೆ ಹೊತ್ತಾಗಲಿ ಅಥವಾ ಮಧ್ಯಾಹ್ನ ಊಟ ಅಥವಾ ತಿಂಡಿ ಮಧ್ಯದಲ್ಲಿ ಕೂಡ ನೀವೇನಾದ್ರು ಒಂದು ಟೀ ಬದಲಾಗಿ ಕುಡಿಬೇಕು ಅನ್ಸಿದ್ರೆ ಈ ಥರ ಡ್ರಿಂಕ್ನ ನೀವು ಮಾಡ್ಕೊಂಡು ಕುಡಿಬೋದು. ನುಗ್ಗೆ ಸೊಪ್ಪನ್ನು ಪ್ರತಿದಿನದ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿ ನಿಮಗೆ ತೊಂದರೆ ಇಲ್ಲ. ಈ ಥರ ನಿಮಗೆ ಹಸಿಯಾಗಿರೋ ಸೊಪ್ಪು ಸಿಕ್ಕಿಲ್ಲ ಅಂತಂದರೆ ಸಿಕ್ಕಿದಾಗ ತೊಗೊಂಡು ಅದನ್ನು ಸ್ವಲ್ಪ ನೆರಳಲ್ಲೋ ಅಥವಾ ಬಿಸಿಲಲ್ಲೂ ಒಣಗಿಸ್ಬಿಟ್ಟು ಇಟ್ಕೋಬೋದು. ನಾನು ಇದನ್ನು ಸ್ವಲ್ಪ ಚೆನ್ನಾಗಿ ನೆರಳಲ್ಲೇ ಒಣಗಿಸ್ಕೊಂಡಿದ್ದೀನಿ. ಸುಮಾರು ಒಂದು 3 ದಿನ ಟೈಮ್ ಹಿಡಿಯುತ್ತೆ ಮನೆ ಒಳಗಡೆ ಒಣಗೋದಕ್ಕೆ. ಇನ್ಸ್ಟೆಂಟಾಗಿ ನಿಮಗೆ ಇದನ್ನು ಒಣಗಿಸ್ಕೋಬೇಕು ಅಂದರೆ ಮೈಕ್ರೋವೇವಲ್ಲಿ 5 ಮಿನಿಟ್ಸ್ ನೀವು ಇದನ್ನು ಡಿಹೈಡ್ರೇಟ್ ಮಾಡಿಕೊಂಡ್ರೆ ಈ ರೀತಿ ಒಣಗಿರೋಂಥ ಎಲೆಗಳ ಥರನೇ ಆಗುತ್ತೆ. ಆನಂತರ ನೀವು ಪೌಡ್ರ್ ಮಾಡಿ ಇಟ್ಕೋಬೋದು ಅಥವಾ ಹೀಗೇ ಒಣಗಿಸಿರೋಂಥ ಎಲೆಗಳನ್ನು ಒಂದು ಬಾಟ್ಲಲ್ಲಿ ಹಾಕಿಟ್ಕೊಂಡು ಬೇಕಂದಾಗ ಇದರಿಂದ ರೆಸಿಪೀಸ್ಗೆ ಉಪಯೋಗಿಸ್ಕೋಬೋದು. ಸೊ ನಾನು ಇದನ್ನು ಪೌಡರ್ ಮಾಡಿ ಸ್ವಲ್ಪ ಸ್ಟೋರ್ ಮಾಡ್ತಿದ್ದೀನಿ.
ಡಯಾಬಿಟಿಸ್ ಇರೋದ್ರಿಂದ ಹಸ್ಬೆಂಡ್ಗೆ ಪ್ರತಿದಿನ ನಮಗೆ ಹಸಿ ಎಲೆಗಳು ಸಿಗಲ್ಲ. ಈ ಥರ ಪೌಡ್ರ್ ಮಾಡಿಟ್ಕೊಂಡ್ರೆ ಬೆಳಗ್ಗೆ ಹೊತ್ತು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಡ್ಲಿಕ್ಕೆ ಈಸಿ ಆಗುತ್ತೆ. ಅಥವಾ ನಾವು ಇದನ್ನು ಮೊಸರಲ್ಲಿ ಹಾಕ್ಕೊಂಡು ಕೂಡ ತಿನ್ಬೋದು, ಮಜ್ಜಿಗೆಲಿ ಬೆರೆಸ್ಕೊಂಡು ಕುಡಿಬೋದು. ಅಥವಾ ಬೇರೆ ಯಾವುದೇ ರೆಸಿಪಿ ಮಾಡೋವಂಥ ಟೈಮಲ್ಲಿ 1-2 ಸ್ಪೂನಷ್ಟು ನಾವು ನುಗ್ಗೆ ಸೊಪ್ಪಿನ ಪುಡಿನ ಹಾಕ್ಕೊಳ್ಳೋದ್ರಿಂದ ಹೆಚ್ಚಿನ ಹೆಲ್ತ್ ಬೆನಿಫಿಟ್ಸ್ ಅಂತೂ ಇದರಿಂದ ಖಂಡಿತ ಸಿಗುತ್ತೆ. ಸೊ ಇದರಲ್ಲಿ ಹೆಚ್ಚಾಗಿ ನಾರಿನಂಶ ಇರೋದ್ರಿಂದ ಪ್ರತಿದಿನ ಒಂದು ಸ್ವಲ್ಪ ನಾವು ನುಗ್ಗೆ ಸೊಪ್ಪನ್ನು ಅಥವಾ ನುಗ್ಗೆಕಾಯಿನ ಯಾವುದೇ ರೀತಿ ರೂಪದಲ್ಲಾದರೂ ನಾವು ತೊಗೋಬೋದು. ಪ್ರತಿದಿನದ ಡಿಟಾಕ್ಸ್ ಡ್ರಿಂಕ್ಗೆ ನಾವು ನುಗ್ಗೆ ಸೊಪ್ಪಿಂದ ಇದೇ ಪೌಡರ್ನ ಉಪಯೋಗಿಸ್ಕೊಂಡು ಡ್ರಿಂಕ್ ಮಾಡ್ಕೊಳ್ಳೋದಾದರೆ ಒಂದು ಅರ್ಧ ಸ್ಪೂನಷ್ಟು ನುಗ್ಗೆ ಸೊಪ್ಪಿನ ಪುಡಿ, ಹಾಗೆ ನಾರ್ಮಲ್ ವಾಟರ್, ಇದು ಬಿಸಿನೀರಲ್ಲ, ರೂಮ್ ಟೆಂಪ್ರೇಚರಲ್ಲಿರುವಂಥ ತಣ್ಣೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ತಾ ಇದ್ದಾಗ ನೀರಲ್ಲಿ ಚೆನ್ನಾಗಿದು ಬೆರೆತ್ಕೊಳ್ಳುತ್ತೆ. ಆನಂತರ ನಮಗಿದು ಕುಡಿಯೋಕ್ಕಾಗಲ್ಲ ಅಂತ ಅನಿಸಿದ್ರೆ ಮೇಲ್ಭಾಗದಲ್ಲಿ ಸೊಪ್ಪೇನು ತೇಲ್ಕೊಂಡು ಬರುತ್ತೆ, ಅದನ್ನು ಬೇಕಾದ್ರೆ ನೀವು ತೆಗೆದು ಬಿಡ್ಬೋದು. ಅಥವಾ ನಿಮಗೆ ಆಗುತ್ತೆ ಕುಡಿಯೋಕ್ಕೆ ಅಂತ ಅನ್ನೋದಾದರೆ ಹೀಗೇ ಕುಡಿಬೋದು. ಹಾಗೆ ಟೇಸ್ಟ್ಗೋಸ್ಕರ ಅರ್ಧ ನಿಂಬೆ ರಸ ಹಾಕ್ಕೊಂಡು ಕುಡಿಬೋದು. ಡಯಾಬಿಟಿಸ್ ಇರೋರು ರೆಗ್ಯುಲರಾಗಿ ಈ ಥರ ಡ್ರಿಂಕ್ನ ತೊಗೋತಾ ಇದ್ದರೆ ಖಂಡಿತ ಡಯಾಬಿಟಿಸ್ ಕಂಟ್ರೋಲಿಗೆ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಟೇಸ್ಟ್ಗೋಸ್ಕರ ಬೇರೆ ಏನೂ ಹಾಕ್ಕೊಳ್ಳೋದು ಬೇಡ, ನಿಂಬೆ ರಸ ಒಂದು ಹಾಕ್ಕೊಂಡು ನೀವು ಆರಾಮಾಗಿ ಕುಡಿಬೋದು. ಹಾಗೆ ಇದನ್ನು ಪೌಡರ್ನ ಮಾಡಿಟ್ಕೊಂಡಿದ್ರೆ ಚಪಾತಿ ಮಾಡುವಂಥ ಟೈಮಲ್ಲಿ ಚಪಾತಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೋದು, ಅಥವಾ ದೋಸೆ ಇಡ್ಲಿ ಬ್ಯಾಟರ್ಗೆ ಮಿಕ್ಸ್ ಮಾಡಿಕೊಂಡು ರೆಗ್ಯುಲರಾಗಿ ನೀವು ಬ್ರೇಕ್ಫಾಸ್ಟ್ ಥರ ಮಾಡ್ಕೋಬೋದು. ಹಾಗೆ ಇದೇ ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಒಂದು ದಾಲ್ ರೆಸಿಪಿ ಮಾಡ್ತಾಯಿದ್ದೀನಿ. ದಾಲ್ ಮಾಡೋದಕ್ಕೋಸ್ಕರ ಫಸ್ಟ್ ಬಾಣಲಿ ಬಿಸಿಗಿಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಅದರಲ್ಲಿ ಸ್ವಲ್ಪ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹಾಗೆ ಒಂದು ದೊಡ್ಡ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 3 ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಇದು ಕೂಡ ಇನ್ಸ್ಟೆಂಟಾಗಿ ಆಗುತ್ತೆ. ನಾವು ಮೊದಲೇ ಬೇಳೆ ಬೇಯಿಸಿ ಇಟ್ಕೊಂಡಿದ್ದೀನಿ ಈ ದಾಲ್ಗೋಸ್ಕರ. ಫಸ್ಟ್ ಒಗ್ಗರಣೆ ಮಾಡ್ಕೊಂಡ ನಂತರ ಮಿಕ್ಕಿದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಹೋಗೋಣ. ಈರುಳ್ಳಿ ಸ್ವಲ್ಪ ಲೈಟಾಗಿ ಟ್ರಾನ್ಸ್ಪರೆಂಟ್ ಆದ ನಂತರ 1 ಟೊಮೆಟೊ, ಸ್ವಲ್ಪ ಕರಿಬೇವು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಪ್ರತಿ ಮನೆಯಲ್ಲೂ ಒಂದು ನುಗ್ಗೆ ಗಿಡ ಹಾಕ್ಕೊಳ್ಳೋದ್ರಿಂದ ಮನೇಲಿ ಒಬ್ಬರನ್ನ ಡಾಕ್ಟ್ರನ್ನ ಇಟ್ಕೊಂಡಂಗೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಹಿತ್ತಲಲ್ಲಿ ಒಂದು ನುಗ್ಗೆ ಗಿಡನ ಬೆಳೆಸ್ಕೊಳ್ಳೋದು ಒಳ್ಳೆಯದು. ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ ನಂತರ ನಾನು ಇದಕ್ಕೆ ಒಂದು 2 ಕಪ್ಪಷ್ಟು ನುಗ್ಗೆ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನುಗ್ಗೆ ಸೊಪ್ಪನ್ನು ಫಸ್ಟ್ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ. ಆನಂತರ ಇದನ್ನು ರೆಸಿಪೀಸ್ಗೆ ಉಪಯೋಗಿಸ್ಕೊತಾ ಇದ್ದೀನಿ. 2 ಕಪ್ಪಷ್ಟು ಸೊಪ್ಪನ್ನು ಹಾಕಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಇದು ಬೇಯೋದಕ್ಕೆ ಸ್ವಲ್ಪ ಜಾಸ್ತಿನೇ ಸಮಯ ಹಿಡಿಯುತ್ತೆ. ನಾರಿನಾಂಶ ಜಾಸ್ತಿ ಇರೋದ್ರಿಂದ ಸೊ ಇಷ್ಟರಲ್ಲೇ ನಮಗೆ ಒಗ್ಗರಣೆಯಲ್ಲಿ ಬೇಯಲ್ಲ. ಬೇಳೆ ಬೇಯಿಸ್ಕೊಳ್ಳುವಾಗಲೇ ನೀವು ಸೊಪ್ಪಿನ ಜೊತೆ ಹಾಕಿ ಬೇಯಿಸ್ಕೊಂಡ್ಬಿಟ್ರೆ ತುಂಬ ಒಳ್ಳೆಯದು. ನಾನು ಇದನ್ನು ಬೇಯಿಸೋದಕ್ಕೆ ಸ್ವಲ್ಪ ಜಾಸ್ತಿನೇ ಸಮಯ ಹಿಡಿದಿತ್ತು. ಸೊಪ್ಪು ಹಾಕಿ ಸ್ವಲ್ಪ ಹೊತ್ತು ಹುರ್ಕೋತಾ ಇದ್ದಂಗೆ ಇದಕ್ಕೆ ಖಾರಕ್ಕೆ ಬೇಕಾಗೋಷ್ಟು ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಖಾರಕ್ಕೆ ನಮಗೆ ಸಾಂಬಾರು ಪುಡಿ ಹಾಕ್ಕೋಬೋದು ಅಥವಾ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು, ಎರಡರಲ್ಲಿ ಯಾವುದಾದ್ರು ಒಂದು. ಆನಂತರ ಬೇಯಿಸಿಟ್ಕೊಂಡಿರೋಂಥ ಬೇಳೆ, ಇದು ತುಗರಿ ಬೇಳೆ, ಒಂದು ಸಣ್ಣ ಕಪ್ಪಷ್ಟು ಬೇಳೆನ ಸ್ವಲ್ಪ ಅರಿಶಿನ, ಎಣ್ಣೆ ಮತ್ತು ನೀರು ಹಾಕಿ ಬೇಯಿಸಿ ಇಟ್ಕೊಂಡಿದ್ದೆ. ಅದನ್ನು ಈ ಒಗ್ಗರಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಮ್ಗೆ ಎಷ್ಟು ಗಟ್ಟಿ ಬೇಕು, ಎಷ್ಟು ತೆಳ್ಳಗೆ ಬೇಕು ಅಂತ ನೋಡಿಕೊಂಡು ನೀರು ಹಾಕಿದ್ದನ್ನು ಮತ್ತೆ ಕುದಿಸ್ಕೋಬೇಕು. ಹುಳಿಗೆ ನಾನು ಇಲ್ಲಿ ಟೊಮೆಟೊ ಒಂದು ಹಾಕಿದ್ದೀನಿ, ಅಷ್ಟು ಸಾಕಾಗುತ್ತೆ. ಬೇಕು ಅಂತಂದವರು ಸ್ವಲ್ಪ ಇನ್ನು ಹುಣಸೆ ರಸ ಬೇಕಿದ್ರೆ ಹಾಕ್ಕೋಬೋದು. ಚೆನ್ನಾಗಿದು ಸೊಪ್ಪೆಲ್ಲ ಬೇಯೋವರೆಗೂ ಬೇಯಿಸ್ಕೊಂಡ್ರೆ ದಾಲ್ ರೆಡಿ ಆಯಿತು. ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಮಾಡಿರೋದ್ರಿಂದ ನುಗ್ಗೆ ಸೊಪ್ಪಿಂದು ಘಮ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ಬೇಳೆ ಜೊತೆಗೇ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಇನ್ನೂ ಬೇಗನೆ ಮಾಡ್ಕೋಬೋದು. ಸೊಪ್ಪು ಬೇಯೋದಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ, ಬಿಟ್ಟರೆ ಒಂದು 5 ನಿಮಿಷದಲ್ಲಿ ನಿಮಗೆ ಸಾಂಬಾರು ರೆಡಿ ಆಗುತ್ತೆ. ಸೊ ನುಗ್ಗೆ ಸೊಪ್ಪು ಬಳಸಿ ಮಾಡಿರೋಂಥ ದಾಲ್ ರೆಡಿಯಾಗಿದೆ. ಇದು ಅನ್ನಕ್ಕೆ, ಚಪಾತಿಗೆ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ತಿಂದು ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂತ. ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ ಇದಂತೂ ಮಸ್ಟ್ ಟ್ರೈ ರೆಸಿಪಿ. ಇದು ಒಂದು ಸತಿ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ಸುಮಾರು ಒಂದು 15ರಿಂದ 20 ದಿನದವರೆಗೂ ನಿಮಗೆ ಪ್ರತಿದಿನ ಬಳಸ್ಕೋಬೋದು. ಚಟ್ನಿ ಪುಡಿ ಮಾಡುವಂಥ ಟೈಮಲ್ಲಿ 2 ಕಪ್ಪಷ್ಟು ನುಗ್ಗೆ ಸೊಪ್ಪನ್ನು ಹುರ್ಕೊಳ್ಳೋವಾಗಲೇ ಸುಮಾರು 1 ಮುಷ್ಟಿಯಷ್ಟು ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಕರಿಬೇವು ಸೊಪ್ಪು ಮತ್ತು ನುಗ್ಗೆ ಸೊಪ್ಪು ಇದೆರಡೂ ಕೂಡ ಹೆಚ್ಚಿನ ಹೆಲ್ತ್ ಬೆನಿಫಿಟ್ಸ್ ಇರುವಂಥದ್ದೇ. ಅದರಲ್ಲೂ ಡಯಾಬಿಟಿಸ್ ಇರೋರು ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಒಂದು 4ರಿಂದ 5 ಎಲೆಗಳು ಕರಿಬೇವು ಸೊಪ್ಪನ್ನು ಕೂಡ ತಿನ್ನೋದ್ರಿಂದ ಡಯಾಬಿಟಿಸ್ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಅಥವಾ ಇದನ್ನು ಕೂಡ ನೀವು ಪೌಡರ್ ಮಾಡಿ ಇಟ್ಕೊಂಡು ನಾವು ಇವಾಗ ಹೇಗೆ ನುಗ್ಗೆ ಸೊಪ್ಪನ್ನು ಬಳಸಿದ್ವೋ ಅದೇ ರೀತಿಯೇ ಕರಿಬೇವು ಸೊಪ್ಪನ್ನು ಪುಡಿ ಕೂಡ ನೀವು ಬಳಸ್ಕೋಬೋದು. ಸೊ ಎರಡನ್ನೂ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಾಗಲೂ ಚಟ್ನಿ ಪುಡಿ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಸೊ ನುಗ್ಗೆ ಸೊಪ್ಪು ಮತ್ತು ಕರಿಬೇವು ಇದೆರಡನ್ನೂ ಮಿಕ್ಸ್ ಮಾಡ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ನಾನು ಅವಾಗಲೇ ಹೇಳ್ದಂಗೆ ಮೈಕ್ರೋವೇವಲ್ಲಿ ಮಾಡಿಕೊಂಡ್ರೆ ಇನ್ನೂ ಬೇಗ ಆಗುತ್ತೆ. 3ರಿಂದ 5 ನಿಮಿಷದಲ್ಲಿ ನೀವು ಇದನ್ನು ಒಣಗಿಸ್ಬಿಟ್ಟು ನಂತರ ಚಟ್ನಿ ಪುಡಿ ಮಾಡಲಿಕ್ಕೆ ಉಪಯೋಗಿಸ್ಕೋಬೋದು. ಚೆನ್ನಾಗಿ ಈ ಥರ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದಂಗೆ ಅದರಲ್ಲಿರೋಂಥ ತೇವಾಂಶ ಎಲ್ಲ ಹೋಗಿ ಗರಿ ಗರಿಯಾಗುತ್ತೆ. ಆನಂತರ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡು ಕಂಪ್ಲೀಟಾಗಿ ತಣ್ಣಗಾದ ನಂತರ ಚಟ್ನಿ ಪುಡಿ ಮಾಡ್ಕೊಳ್ಳೋಣ.
ನಾನು ಆಗಲೇ ತೋರಿಸ್ದಂಗೆ ಒಣಗಿರೋಂಥ ಎಲೆಗಳನ್ನ ಇಟ್ಕೊಂಡಿದ್ರೆ ಬೇಕಂದಾಗ ನೀವು ಚಟ್ನಿ ಪುಡಿ ಮಾಡ್ಕೋಬೋದು. ಈ ರೀತಿ ತಟ್ಟೆನಲ್ಲಿ ಹಾಕಿ ಬಿಟ್ಟಿದ್ದೀನಿ. ಬಿಸಿನಲ್ಲಿ ಸ್ವಲ್ಪ ಮೆತ್ತಗಿರುತ್ತೆ, ಸ್ವಲ್ಪ ಅದು ತಣ್ಣಗಾದ್ಮೇಲೆ ಗರಿ ಗರಿ ಆಗುತ್ತೆ. ಆನಂತರ ನಾವು ಪೌಡ್ರ್ ಮಾಡ್ಕೊಳ್ಳೋಣ. ನುಗ್ಗೆ ಸೊಪ್ಪು, ಕರಿಬೇವು ಸೊಪ್ಪು ಇದ್ರ ಜೊತೆಗೆ ಚಟ್ನಿಗೆ ನಮಗೆ ಮೇಯ್ನಾಗಿ ಬೇಕಾಗಿರೋದು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳು, ಅರ್ಧ ಕಪ್ಪಷ್ಟು ಉದ್ದಿನ ಬೇಳೆ, ಹಾಗೆ ಖಾರಕ್ಕೆ ಬೇಕಾಗುವಷ್ಟು ಒಣಮೆಣ್ಸಿನ್ಕಾಯಿ ಹಾಕೋಣ. ಸುಮಾರು ಒಂದು 6 ರಿಂದ 7 ಒಣಮೆಣ್ಸಿನ್ಕಾಯಿನ ಇಲ್ಲಿ ಹಾಕಿದ್ದೀನಿ. ಲೈಟಾಗಿ ಖಾರವಾಗಿರುತ್ತೆ. ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದೆರಡು ಮೆಣಸಿನ್ಕಾಯಿನ ಎಕ್ಸ್ಟ್ರಾ ಹಾಕೋಬೋದು. ಸ್ವಲ್ಪ ಉದ್ದಿನಬೇಳೆ ಕೆಂಪಗಾಗೋವರೆಗೂ ಹುರಿದು ಬೇರೆ ಒಂದು ಪ್ಲೇಟಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇದ್ರ ಜೊತೆಗೆ 2 ಟೀ ಸ್ಪೂನಷ್ಟು ಬಿಳಿ ಎಳ್ಳು, ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ಹಾಕ್ಕೊಂಡು ಇದು ಕೂಡ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಆ ಕೊಬ್ಬರಿ ಕೆಂಪಗಾಗಬೇಕು, ಅಲ್ಲಿವರೆಗೂ ನಾವು ಇದನ್ನು ಹುರ್ಕೊಂಡಷ್ಟು ತುಂಬ ದಿನ ಚಟ್ನಿ ಪುಡಿ ನಮಗೆ ಹಾಳಾಗಲ್ಲ ಅಥವಾ ಸ್ಮೆಲ್ ಬರಲ್ಲ, ಚೆನ್ನಾಗಿರುತ್ತೆ. ಅದೇ ರೀತಿ ಘಮ್ ಅಂತ ಇರುತ್ತೆ. ಸೊ ಅದನ್ನು ಕೂಡ ಪ್ಲೇಟಲ್ಲಿ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡೋಂಥ ಟೈಮಲ್ಲಿ ಸ್ವಲ್ಪ ಅರಿಶಿನ, ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಪೌಡ್ರ್ ಮಾಡ್ಕೊಳ್ಳೋಣ. ಇದು ಫಸ್ಟು ಬೇಳೆಗಳೆಲ್ಲ ಗಟ್ಟಿ ಇರೋದ್ರಿಂದ ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡ ನಂತರ ನಾವು ಇದಕ್ಕೆ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಸೊಪ್ಪು ಕೂಡ ಚೆನ್ನಾಗಿ ತಣ್ಣಗಾಗಿದೆ. ಫಸ್ಟ್ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿ ಆಗಿದೆ ಅಂತ ಗೊತ್ತಾದ ನಂತರ ನಾನು ಇದಕ್ಕೆ ಸೊಪ್ಪನ್ನು ಹಾಕೋತಾ ಇದ್ದೀನಿ. ಸೊಪ್ಪು ಹಾಕಿ ಇದನ್ನು ಕೂಡ ಚೆನ್ನಾಗಿ ನುಣ್ಣಗಾಗೋವರೆಗೂ ಪುಡಿ ಮಾಡ್ಕೋಬೇಕು. ಹಾಗೆ ಇದರಲ್ಲಿ ಎಲೆನಲ್ಲಿ ಸಣ್ಣದಾಗಿ ಕಡ್ಡಿ ಇರುತ್ತೆ ಅಥವಾ ಫೈಬರ್ ಕಂಟೆಂಟ್ ಏನಿರುತ್ತೆ, ಹಾಗಾಗಿ ಕಂಪ್ಲೀಟಾಗಿ ಇದು ನೈಸ್ ಪೌಡ್ರ್ ಆಗಲ್ಲ, ಸ್ವಲ್ಪ ತರಿಯಾಗಿಯೇ ಇರುತ್ತೆ. ನಾವು ಇದನ್ನು ಜರಡಿ ಮಾಡುವಂಥ ಅವಶ್ಯಕತೆಯೇ ಇಲ್ಲ. ಹೀಗೇ ಪೌಡ್ರ್ ಮಾಡಿ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು. ಮಿಕ್ಸಿ ಮಾಡುವಂಥ ಟೈಮಲ್ಲೇ ನಾವು ಇದನ್ನು ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಅಥವಾ ಖಾರ ಏನಾರು ಕಡಿಮೆ ಇದೆ ಅಂತ ಅನಿಸಿದ್ರೆ ಇವಾಗಲೇ ಮಿಕ್ಸ್ ಮಾಡಿ ಮತ್ತೆ ಒಂದು ಸತಿ ಗ್ರೈಂಡ್ ಮಾಡ್ಕೊಂಡ ನಂತರ ಒಂದು 8 ಬಾಟ್ಲಲ್ಲಿ ಹಾಕಿಟ್ಕೊಂಡು ಹೊರಗಡೆ ಇಟ್ಕೊಂಡ್ರೆ ಸುಮಾರು ಒಂದು 15 ರಿಂದ 20 ದಿನ ಇರುತ್ತೆ. ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಇನ್ನೂ ತುಂಬ ದಿನದವರೆಗೂ ಇದನ್ನು ಸ್ಟೋರ್ ಮಾಡಿ ಬೇಕಂದಾಗ ನೀವು ಚಟ್ನಿ ಪುಡಿ ಉಪಯೋಗಿಸ್ಕೋಬೋದು. ಸಾಂಬಾರಿಲ್ಲ ಅಂತಂದಾಗ ಕೂಡ ನೀವು ಈ ಚಟ್ನಿ ಪುಡಿಯಿಂದ ಊಟ ಮಾಡ್ಬೋದು. ಅಂದರೆ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡು ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಅಥವಾ ಮೊಸರಿಗೆ ಈ ಚಟ್ನಿ ಪುಡಿ ಮಿಕ್ಸ್ ಮಾಡಿಕೊಂಡು ಅನ್ನಕ್ಕೆ ಕಲಿಸ್ಕೊಂಡು ತಿನ್ಬೋದು. ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡ್ರೆ ನಿಮಗೆ ಆ ರುಬ್ಬಿದಾಗ ಚಟ್ನಿ ಹೇಗಿರುತ್ತೋ ಆ ರೀತಿ ಇರುತ್ತೆ. ನೀವು ಚಪಾತಿಗೆ, ಪೂರಿಗೂ ಸರ್ವ್ ಮಾಡ್ಬೋದು. ಅಥವಾ ದೋಸೆ, ಇಡ್ಲಿಗೂ ಕೂಡ ಈ ರೀತಿ ಸ್ವಲ್ಪ ತುಪ್ಪದ ಜೊತೆಗೆ ಪುಡಿ ಹಾಕಿ ನಂತರ ಅದು ಗರಿ ಗರಿಯಾಗಿರೋಂಥ ದೋಸೆ ಜೊತೆಗೆ ಸರ್ವ್ ಮಾಡೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಕಾಂಬಿನೇಷನ್ ಆಗಿ ನಮಗೆ ಬೇರೆ ಚಟ್ನಿ, ಸಾಂಬಾರು ಏನೂ ಬೇಕು ಅಂತಲೇ ಅನಿಸಲ್ಲ. ಇದೊಂದೇ ಚಟ್ನಿ ಪುಡಿಯಿಂದನೇ ನೀವು ಆರಾಮಾಗಿ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು. ಹಾಗೆ ಇದನ್ನು ಟ್ರಾವೆಲಿಂಗ್ ಟೈಮಲ್ಲಿ ಕೂಡ ತೊಗೊಂಡು ಹೋಗ್ಬೋದು ಅಥವಾ ಯಾರಿಗಾರು ಕಳಿಸೋದಕ್ಕೂ ಕೂಡ ಇದು ಬೆಸ್ಟ್ ಆಪ್ಷನ್. ಸೊ ತುಂಬ ರುಚಿಯಾಗಿರುವಂಥ ಮೊರಿಂಗಾ ಚಟ್ನಿ ಪೌಡರ್ ರೆಡಿಯಾಗಿದೆ. ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ. ಇದೊಂದು ಸೈಡ್ ಡಿಶ್ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಪಲ್ಯ ಅಥವಾ ಮೊರಿಂಗಾ ಲೀಫ್ ಮತ್ತು ಎಗ್ ಸ್ಟಿರ್ ಫ್ರೈ ಅಥವಾ ಮೊಟ್ಟೆ ಹಾಕಿ ಮಾಡುವಂಥ ಒಂದು ಪಲ್ಯದ ರೆಸಿಪಿ. ವೆಜಿಟೇರಿಯನ್ಸ್ ಆದರೆ ಮೊಟ್ಟೆನ ಸ್ಕಿಪ್ ಮಾಡಿ ಬರೀ ಸೊಪ್ಪನ್ನು ಬಳಸ್ಕೊಂಡು ಪಲ್ಯದ ರೀತಿ ಮಾಡ್ಕೋಬೋದು. ಮೊದಲೇದಾಗಿ ಬಾಣಲಿನಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕಿ ಸುಮಾರು ಒಂದು 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇದೇ ಟೈಮಲ್ಲಿ ಒಂದು 1/4 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ತುಂಬ ಜಾಸ್ತಿ ಬ್ರೌನ್ ಆಗಬಾರ್ದು, ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ನಾವು ಇದಕ್ಕೆ ಸೊಪ್ಪನ್ನು ಹಾಕೋಣ. ಸೊಪ್ಪು ಇದಕ್ಕೆ ಎಷ್ಟು ಹಾಕ್ಕೊಂಡ್ರೂ ಕೂಡ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಎಲೆಗಳಾದರೆ ಬೇಗನೆ ಬೆಂದು ಹೋಗುತ್ತೆ. ಸ್ವಲ್ಪ ಬಲ್ತಿರೋ ಎಲೆಗಳಾದರೆ ಸ್ವಲ್ಪ ಬೇಯೋದಕ್ಕೆ ಸಮಯ ಹಿಡಿಯುತ್ತೆ. ಒಂಚೂರು ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಸೊ ಇದು ಹುರಿಯುವಂಥ ಟೈಮಲ್ಲಿ ನಾನು ಇದಕ್ಕೆ ಸ್ವಲ್ಪ ಅರಿಶಿನ, ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ ಹಾಕಿದ್ದೀನಿ, ಹಾಗೆ ಉಪ್ಪು ಹಾಕಿದ್ದೀನಿ. ಮಕ್ಕಳು ಯಾರು ತಿನ್ನೋರಿದ್ರೆ ನೀವು ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ ಈ ರೀತಿ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ಅಥವಾ ದೊಡ್ಡವ್ರು ಯಾರು ತಿಂತಾಯಿದ್ರೆ ಚಿಲ್ಲಿ ಪೌಡ್ರ್ ಬದಲಾಗಿ ನೀವು ಹಸಿರು ಮೆಣಸಿನ್ಕಾಯಿನ ಬರುತ್ತೆ, ಅದನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಪಲ್ಯ ಮಾಡ್ಕೋಬೋದು. ಸೊ ಉಪ್ಪು, ಖಾರ ಇದೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡ ನಂತರ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕಿ ಮುಚ್ಚಿಟ್ಬೇಡ. ಸ್ವಲ್ಪ ಬೇಯಲಿ ಸೊಪ್ಪೆಲ್ಲ. ಅಷ್ಟರಲ್ಲಿ ನಾವು ಮೊಟ್ಟೆ ಬೀಟ್ ಮಾಡ್ಕೊಳ್ಳೋಣ. ವೆಜಿಟೇರಿಯನ್ಸ್ ಆದರೆ ಮೊಟ್ಟೆ ಬದಲಾಗಿ ನೀವು ಸೊಪ್ಪನ್ನೇ ಸ್ವಲ್ಪ ಜಾಸ್ತಿ ಹಾಕಿ ಬೇಯಿಸ್ಕೊಂಡು ಲಾಸ್ಟಲ್ಲಿ ಫ್ರೆಶ್ಶಾಗಿ ತುರಿದಿರೋಂಥ ತೆಂಗಿನ ತುರಿ ಹಾಕ್ಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ. ಯಾವುದಾದ್ರೂ ಒಂದು ಸಾಂಬಾರು ಅಂದರೆ ತಿಳಿ ಸಾರು, ರಸಮ್ ಏನಾದ್ರು ಮಾಡಿದಾಗ ನೆಂಚ್ಕೊಳ್ಳೋಕ್ಕೆ ಏನಾದ್ರು ಬೇಕು ಅಂತ ಕೂಡ ನೀವು ಈ ಥರ ಪಲ್ಯ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಅಥವಾ ಚಪಾತಿ ಜೊತೆಗೆ ಕಾಂಬಿನೇಷನ್ನಾಗಿ ಕೂಡ ನೀವು ಈ ಥರ ಪಲ್ಯ ಮಾಡ್ಕೊಡ್ಬೋದು. ಸೊ ಇದೊಂದು ಬೆಸ್ಟ್ ರೆಸಿಪಿ, ಸೈಡ್ ಡಿಶ್ ರೆಸಿಪಿ. ಹೆಚ್ಚಾಗಿ ನೀವು ಪಲ್ಯ ತಿನ್ನಬೇಕು ಅಂತ ಅನಿಸಿದಾಗ, ಅನ್ನ ಕಡಿಮೆ ಪಲ್ಯ ಜಾಸ್ತಿ ಬೇಕು ಅಂದಾಗ ಸೊಪ್ಪು ಜಾಸ್ತಿ ಬಳಸ್ಕೊಂಡಷ್ಟು ನಿಮಗೊಂದು ಸೈಡ್ ಡಿಶ್ ರೆಸಿಪಿ ಚೆನ್ನಾಗಿರುತ್ತೆ. ಸೊ ಈ ಥರ ಒಂದು ಮೊಟ್ಟೆ ಹಾಕಿ ಮಾಡಿಕೊಂಡಾಗ ತಿಳಿ ಸಾರು ಜೊತೆಗೆ ಈ ಥರ ಊಟಕ್ಕೆ ನೆಂಚ್ಕೊಳ್ಳೋದಕ್ಕೆ
ಚೆನ್ನಾಗಿರುತ್ತೆ. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಾನು ಇದನ್ನು ಸರ್ವ್ ಮಾಡಿದ್ದೆ. ರುಚಿಯಾಗಿರುವಂಥ ಬೇಳೆ ಸಾರು, ಹಾಗೆ ಅದ್ರ ಜೊತೆಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಆಗಿರುವಂಥ ನುಗ್ಗೆ ಸೊಪ್ಪು, ಮೊಟ್ಟೆ, ಸ್ಟಿರ್ ಫ್ರೈ ಅಥವಾ ಪಲ್ಯ, ಹಾಗೆ ಚಿಕನ್ ಪಿಕಲ್. ಸೊ ಇದೆಲ್ಲವನ್ನು ನಮ್ಮ ಬೈಸುಜಿ ಪ್ರಾಡಕ್ಟ್ಸಲ್ಲಿ ನೀವು ಬೈ ಮಾಡ್ಬೋದು. ಸಾಂಬಾರ್ ಪೌಡರ್, ಚಿಲ್ಲಿ ಪೌಡರ್, ಧನಿಯಾ ಪೌಡರ್ ಅಷ್ಟೇ ಅಲ್ಲದೆ ಸಾಕಷ್ಟು ರೆಸಿಪೀಸ್ ನಾನೀಗಾಗಲೇ ಪೌಡರ್ಸ್ನ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ವೆಬ್ಸೈಟ್ ಮೂಲಕ ಅಥವಾ ವಾಟ್ಸಪ್ ನಂಬರ್ ಮೂಲಕ ನೀವು ಆರ್ಡರ್ ಮಾಡಿ ತರಿಸ್ಕೋಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂಬರ್ ಹಾಗೆ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀವಿ, ಚೆಕ್ ಮಾಡಿ. ಈಗಾಗಲೇ ತುಂಬ ಜನಕ್ಕೆ ನಮ್ಮ ಪ್ರಾಡಕ್ಟ್ ಇಷ್ಟ ಆಗಿದೆ, ಬಹುಶಃ ನಿಮಗೂ ಕೂಡ ಇಷ್ಟ ಆಗ್ಬೋದು. ಈ ಮೂರದು ಕಾಂಬಿನೇಷನ್ ಅಂತೂ ತುಂಬ ಚೆನ್ನಾಗಿತ್ತು. ಸಾಯಂಕಾಲ ಆಗಿದೆ, ಯಾಕೊಂದು ನುಗ್ಗೆ ಸೊಪ್ಪಿಂದ ಸ್ನ್ಯಾಕ್ಸ್ ಟ್ರೈ ಮಾಡಬಾರ್ದು. ಬನ್ನಿ, ಟೀ ಟೈಮ್ ಸ್ನ್ಯಾಕ್ಸ್ ರೆಡಿ ಮಾಡೋದಕ್ಕೋಸ್ಕರ ಮೊದಲನೇದಾಗಿ ಬಾಣಲಿನಲ್ಲಿ 1 ಕಪ್ಪಷ್ಟು, ಅದು ಸುಮಾರು ಒಂದು ಸಣ್ಣ ಕಪ್ಪಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು 3 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. ಸೊ ಇವಾಗ ನಾನು ಮಾಡ್ತಿರೋದು ನುಗ್ಗೆ ಸೊಪ್ಪಿಂದ ಮಾಡ್ತಿರೋಂಥ ಪಕೋಡ ಅಥವಾ ಬೋಂಡ. ಸ್ವಲ್ಪ ಗರಿಗರಿಯಾಗಿ ಬರೋದಕ್ಕೆ ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಗೆ 1/4 ಸ್ಪೂನಷ್ಟು ಅರಿಶಿನ, ಖಾರಕ್ಕೆ ಬೇಕಾಗುವಷ್ಟು ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು 3 ಮುಷ್ಟಿಯಷ್ಟು ನುಗ್ಗೆ ಸೊಪ್ಪು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪನ್ನು ಕಟ್ ಮಾಡಿದೆ ಈ ರೀತಿ ಕೈಯಲ್ಲೇ ಹೀಗೆ ಮುರಿದ್ಬಿಟ್ಟು ಹಾಕೋದ್ರಿಂದ ಆ ಫ್ಲೇವರ್ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಎಷ್ಟು ಸೊಪ್ಪು ಹಾಕ್ಕೊಂಡಷ್ಟು ಇದರ ರುಚಿ ಇನ್ನೂ ಚೆನ್ನಾಗಿರುತ್ತೆ. ಯೂಶ್ವಲಿ ವಡೆ ಅಥವಾ ಬೋಂಡಕ್ಕೆ ನಾವು ಸಬ್ಸಿಗೆ ಸೊಪ್ಪನ್ನು ಹಾಕ್ತೀವಿ, ಯಾಕಂದರೆ ಆ ಸೊಪ್ಪಿನ ಘಮ ಅಷ್ಟು ಚೆನ್ನಾಗಿರುತ್ತೆ ಅಂತ. ಅದ್ರ ಬದಲಾಗಿ ನೀವು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಕೂಡ ಸೇಮ್ ರೆಸಿಪಿ ಮಾಡ್ಕೋಬೋದು. ಸುಮಾರು ಜನ ಸಬ್ಸಿಗೆ ಸೊಪ್ಪು ಅಂತಾರೆ, ಸುಮಾರು ಜನ ಸಬ್ಬಕ್ಕಿ ಸೊಪ್ಪು ಅಂತ ಕರೀತಾರೆ. ನಮ್ಮ ಮನೆಯಲ್ಲಿ ನಾವು ಸಬ್ಸಿಗೆ ಸೊಪ್ಪು ಅಂತ ಕರಿತೀವಿ. ಸೊ ಅದ್ರ ಬದಲಾಗಿ ನಾವು ಇಲ್ಲಿ ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡಿದ್ದೀವಿ. ಸೊಪ್ಪಿನ ಜೊತೆಗೆ ಫಸ್ಟು ಈ ಹಿಟ್ಟನ್ನ ಒಂಚೂರು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ನಾವು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಇದು ಗರಿಗರಿಯಾಗಿ ಬರುತ್ತೆ, ಏರ್ ಫಾರ್ಮ್ ಆಗುತ್ತೆ. ಫಸ್ಟ್ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ನಂತರ ನಾವು ಇದಕ್ಕೆ ಒಂದು 2 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಇದನ್ನು ಪಕೋಡ ಅಥವಾ ಬೋಂಡದ ರೀತಿ ಮಾಡ್ತಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗೇ ಕಲಿಸ್ಕೊಂಡಿದ್ದೀನಿ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳ್ಳಗೂ ಇರಬಾರ್ದು. ಸೊ ಬೋಂಡ ಮತ್ತು ಪಕೋಡ ಇದೆರಡಕ್ಕೂ ಡಿಫ್ರೆನ್ಸ್ ಏನಂತಂದರೆ, ಬೋಂಡ ಅಂದರೆ ಸ್ವಲ್ಪ ಹೀಗೆ ಉಂಡೆ ಮಾಡಿ ಹಾಕೋದಕ್ಕೆ ಇದನ್ನು ಬೋಂಡ ಅಂತ ಕರೀತಾರೆ. ಹಾಗೆ ಇದನ್ನು ಸುಮ್ಮನೆ ಹಂಗೆ ಡ್ರಾಪ್ ಮಾಡ್ತಾ ಹಾಕೋದಕ್ಕೆ, ಅಂದರೆ ಆನಿಯನ್ ಪಕೋಡ ಎಲ್ಲ ಹೇಗೆ ಮಾಡ್ತೀವೋ ಆ ರೀತಿ ಹಾಕೋದ್ರಿಂದ ಇನ್ನೂ ಕ್ರಿಸ್ಪಿನೆಸ್ ಜಾಸ್ತಿ ಬರುತ್ತೆ. ಸೊ ಬೋಂಡದ ರೀತಿ ಮಾಡಿದಾಗ ಮೇಲ್ಗಡೆ ಲೇಯರ್ ಮಾತ್ರ ಕ್ರಿಸ್ಪಿಯಾಗಿರುತ್ತೆ, ಒಳಗಡೆ ಸಾಫ್ಟಾಗಿರುತ್ತೆ. ಪಕೋಡ ರೀತಿ ಮಾಡಿದಾಗ ಇನ್ನು ಕ್ರಿಸ್ಪಿನೆಸ್ ಜಾಸ್ತಿ ಇರುತ್ತೆ. ಸೊಪ್ಪು ಜಾಸ್ತಿ ಹಾಕ್ಕೊಂಡಷ್ಟು ಕೂಡ ನಿಮಗೆ ಕ್ರಿಸ್ಪಿಯಾಗಿರುತ್ತೆ. ಸೊ ಹೊಂಬಣ್ಣ ಬರೋವರೆಗೂ ಇದನ್ನು ಕರೆದು ತೆಕ್ಕೊಂಡ್ರೆ ನುಗ್ಗೆ ಸೊಪ್ಪಿನ ಬೋಂಡ ಅಥವಾ ಪಕೋಡ ಎರಡೂ ಕೂಡ ರೆಡಿ ಆಗುತ್ತೆ. ನಾನು ಫಸ್ಟ್ ಒಂದು ರೌಂಡ್ ಬೋಂಡ ಹಾಕಿದ್ದೆ, ಈಗ ನೆಕ್ಸ್ಟ್ ರೌಂಡಲ್ಲಿ ಪಕೋಡ ಹಾಕ್ತಾಯಿದ್ದೀನಿ. ನೋಡಿ, ಪಕೋಡ ಅಂದರೆ ಹೀಗೆ ಸುಮ್ಮನೆ ಹಾಗೆ ಡ್ರಾಪ್ ಮಾಡ್ತಾ ಹೋಗೋದು, ಅದಕ್ಕೆ ಯಾವುದೇ ಶೇಪ್ ಇರಲ್ಲ, ಅದರ ಕ್ರಿಸ್ಪಿನೆಸ್ ತುಂಬ ಚೆನ್ನಾಗಿ ಬರುತ್ತೆ. ಬ್ಯಾಕ್ ಸೈಡಲ್ಲಿ ಟೀ ರೆಡಿ ಆಗ್ತಿದೆ, ಹಾಗೆ ಇನ್ನೊಂದು ಕಡೆ ಇಲ್ಲಿ ಬೋಂಡ ಮತ್ತು ಪಕೋಡ ಕೂಡ ರೆಡಿಯಾಗಿದೆ. ಇವತ್ತು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಸುಮಾರು 6 ರೀತಿ ರೆಸಿಪೀಸ್ ನಿಮಗೆ ತೋರಿಸಿದ್ದೀನಿ. ಇದರಲ್ಲಿ ಯಾವುದಾದ್ರು ಒಂದು ರೆಸಿಪೀಸ್ ಆದರೂ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟೇ ಅಲ್ಲದೆ ನೀವು ಇನ್ನೂ ಸಾಕಷ್ಟು ರೆಸಿಪೀಸ್ ನುಗ್ಗೆ ಸೊಪ್ಪಿಂದ ಮಾಡ್ಕೋಬೋದು. ಹೆಚ್ಚು ಹೆಲ್ತ್ ಬೆನಿಫಿಟ್ ಇರೋವಂಥ ನುಗ್ಗೆ ಸೊಪ್ಪಿನಿಂದ ಈ ಎಲ್ಲ ರೆಸಿಪೀಸ್ನ ನೀವು ಟ್ರೈ ಮಾಡಿ, ಅಥವಾ ಇನ್ನೂ ಒಂದಷ್ಟು ರೆಸಿಪೀಸ್ ನಾನು ಮತ್ತೆ ಇನ್ನೊಂದು ವ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇನ್ನು ರೊಟ್ಟಿ, ಬಸ್ಸಾರು ಈ ಥರದ್ದೆಲ್ಲ ಮಾಡ್ಕೋಬೋದು. ನೋಡಿ, ಈ ಥರ ಒಳಗಡೆ ಸಾಫ್ಟಾಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ. ಪಕೋಡ ಅದ್ರ ರೀತಿನಲ್ಲಿ ಮಾಡಿದ್ರೆ ಇನ್ನೂ ಕ್ರಿಸ್ಪಿನೆಸ್ ಜಾಸ್ತಿ. ಟೀ ಟೈಮ್ ಸ್ನ್ಯಾಕ್ಸ್ ರೆಡಿಯಾಗಿದೆ. Oh, dude, amazing. One of the oldest combination, bonda and tea. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ದಿನದ ನಂತರ ಸಾಕಷ್ಟು ರೆಸಿಪೀಸ್ ಇವತ್ತಿನ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವೀಡಿಯೋಸ್ನ ಶೇರ್ ಮಾಡ್ತಾಯಿರಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದಾರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಜೊತೆಗೆ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗಲ್ಲ.